ಪರಿಷ್ಕರಣೆ 2026 SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕಾರ್ಯ ಈ ನಮ್ಮ KGF ವಿಧಾನಸಭಾ ಮತಕ್ಷೇತ್ರದಲ್ಲಿ ನಡೀತಾ ಇದೆ. ಅದರಲ್ಲಿ ನಮ್ಮ KGF ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,01,274 ವೋಟರ್ಸ್ ಇದ್ದಾರೆ. ಅದರಲ್ಲಿ ನಾವು ಅಷ್ಟೂ 2,174 ಗಣತಿ ನಮೂನೆಗಳನ್ನ ಎಲ್ರಿಗೂ ಮನೆ ಮನೆಗೆ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು PLOs ಮನೆ ಮನೆಗೆ ಹಂಚಿದ್ದಾರೆ. ಅದನ್ನು ಈಗ ವಾಪಸ್ ಅವರು ಪ್ರತಿಯೊಬ್ಬ ಮತದಾರರು ಸಹ ಅದನ್ನು ಭರ್ತಿ ಮಾಡಿ ನಮಗೆ ವಾಪಸ್ ಕೊಡಬೇಕು. 41.06 ಆಗಿದೆ. ಅಂದರೆ 82,646 ನಮಗೆ ಮತದಾರರು ಭರ್ತಿ ಮಾಡಿ ವಾಪಸ್ ಅದನ್ನು ನಮಗೆ ಸಬ್ಮಿಟ್ ಮಾಡಿದ್ದಾರೆ. ಪ್ರತಿಯೊಬ್ಬ ಮತದಾರರು ಸಹ ಅದನ್ನು ವಾಪಸ್ ನಮಗೆ ಕೊಡಬೇಕು ಭರ್ತಿ ಮಾಡಿ. ಅದು ಕೊಡಲಿಲ್ಲ ಅಂತಂದರೆ ನಮ್ಮ ಕರಡು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಬರೋದಿಲ್ಲ ಸರ್. ಅದಕ್ಕೆ ದಯವಿಟ್ಟು ಈ BLAಗಳು ನಮ್ಮ ಕ್ಷೇತ್ರದಲ್ಲಿ ನಮ್ಮ KGF ವಿಧಾನಸಭಾ ಕ್ಷೇತ್ರದಲ್ಲಿ 519 ಜನ ಇದ್ದಾರೆ ಒಟ್ಟು. ಅವರ ಸಹಾಯದಿಂದ ನಾವು ASDDನೂ ಮಾಡ್ತಾಯಿದ್ದೀವಿ. ASDD ಅಂದರೆ ಆಬ್ಸೆಂಟು, ಶಿಫ್ಟು, ಡೆತ್ತು, ಡೂಪ್ಲಿಕೇಟು ಏನಿದೆ ಅದನ್ನೆಲ್ಲನೂ ನಾವು ಮಾಡ್ತಾಯಿದ್ವಿ ಮಹಜರ್ ಮಾಡಿಕೊಂಡು. ಅದನ್ನು ತಾವು BLAಗಳು ಸರ್ಟಿಫೈ ಮಾಡಿ ನಮಗೆ ಹೌದು ಅವರು ಶಿಫ್ಟ್ ಆಗಿದ್ದಾರೆ, ಹೌದು ಅವರು ಆಬ್ಸೆಂಟು ಇಲ್ಲ, ಹೌದು ಅವರು ಡೆತ್ ಆಗಿದ್ದಾರೆ ಅಂತ ಸರ್ಟಿಫೈ ಮಾಡಿ ನಮಗೆ ಸಹಾಯ ಮಾಡಬೇಕು. ಮತ್ತು ರಿಪೋರ್ಟು ASDD ಮಾರ್ಕ್ ಮಾಡಿರೋದು ನಾವು ನಮ್ಮ ತಾಲೂಕಲ್ಲಿ 3,553 ಮಾಡಿದ್ದೀವಿ. ಅದರಲ್ಲಿ ಆಬ್ಸೆಂಟ್ ಸರ್ ASDD ಅಂದರೆ ಆಬ್ಸೆಂಟ್ ಆಗಿರೋರು, ಶಿಫ್ಟ್ ಆಗಿರೋರು, ಡೆತ್ ಆಗಿರೋರು, ಡೂಪ್ಲಿಕೇಟ್ ಇರೋರು. ಈಗ EPS ಅಲ್ಲೂ ಇರುತ್ತೆ, EPS ಅಲ್ಲೂ ಇರುತ್ತೆ. ಅವ್ರು ಒಂದು ಕಡೆ ಉಳಿಸ್ಕೋಬೇಕು, ಎರಡು ಕಡೆ ಉಳಿಸ್ಕೊಳ್ಳೋಂಗಿಲ್ಲ. ಸೊ ಆ ಥರದವರು 3,553 ನಾವು ಮಾರ್ಕ್ ಮಾಡಿದ್ದೀವಿ ಇನ್ನೂ ಅಷ್ಟೇ. ಅದರಲ್ಲಿ ಶಿಫ್ಟ್ ಆಗಿರೋರು 1,589, ಡೆತ್ತು 1,487, ಆಲ್ರೆಡಿ ಎನ್ರೋಲ್ಡು ಅಂದರೆ ಎರಡೆರಡು ಕಡೆ ಇರೋರು 445 ಇದೆ. ಈಗ ಸದ್ಯಕ್ಕೆ ಇಷ್ಟಾಗಿದೆ. ನೀವು ನಮಗೆ ಈಗ 29 ಜುಲೈಗೆ ಲಾಸ್ಟ್ ಡೇಟು ಸರ್. ಅಲ್ಲಿ ತನಕ ಕಾಯೋದು ಬೇಡ ಎಲ್ಲರೂ, ಯಾಕಂದರೆ ನಮಗೆ ಆಮೇಲೆ ನಮಗೆ ಇದೆಲ್ಲ ಸರ್ಟಿಫೈ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು. ಸೊ 25 ಒಳಗಡೆ ಎಲ್ಲ ಮತದಾರರು ಏನು ಎನ್ಯುಮರೇಷನ್ ಫಾರ್ಮು ತಗೊಂಡಿದ್ದಾರೆ ಅವರೆಲ್ಲರಿಗೂ ಭರ್ತಿ ಮಾಡಿ ನಮಗೆ ವಾಪಸ್ ಕೊಡಬೇಕು ಸರ್. ವಾಪಸ್ ಕೊಟ್ಟರೆ ಮಾತ್ರ ಮತದಾರರ ಪಟ್ಟಿಲಿ ಉಳಿಸ್ಕೊಳ್ಳೋಕ್ಕಾಗೋದು. ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸರ್. ಅದು ಸರ್ ಒತ್ತಡ ಆಗ್ತಾ ಇರೋದು, ಒತ್ತಡ ಅಂತಲ್ಲ. ಈಗ ನಮಗೆ ಟೈಮ್ ಇಲ್ಲ ಸರ್, ಎಲ್ಲ ಫ್ರೀಸ್ ಆಗೋಗ್ಬಿಡುತ್ತೆ. 29ಕ್ಕೆ ಲಾಸ್ಟು ಅಂದರೆ ಇನ್ನೊಂದು ವಾರದಲ್ಲಿ ಎಲ್ಲ ಗಣತಿ ನಮೂನೆ ಏನೇನು ಕೊಟ್ಟಿದ್ದೀವಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೊಸ ಫೋಟೋ ಹಾಕಿರ್ತಾರೆ, ಸರಿಯಾಗಿ ಅಪ್ಲೋಡ್ ಮಾಡಿರಲ್ಲ, ಬೇರೆ ಏನೋ ಅಡ್ರೆಸ್ ಚೇಂಜ್ ಮಾಡಿರ್ತಾರೆ, ಅದನ್ನೆಲ್ಲ ನಾವು ಚೆಕ್ ಮಾಡಬೇಕು. ಎಲ್ಲರೂ BLO ಸೂಪರ್ವೈಸರ್ ಮಾಡಬೇಕು, ಮತ್ತು BLO ಮಾಡಬೇಕು, AERO ಮಾಡಬೇಕು, ERO ಮಾಡಬೇಕು. ಇವರೆಲ್ಲ ಚೆಕ್ ಮಾಡೋದಕ್ಕೂ ಟೈಮ್ ಬೇಕು. ಸೊ ಅದಕ್ಕೆ ಇನ್ನೊಂದು ವಾರದಲ್ಲಿ ಇದು ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ನಾವು ಮಾಡಬಹುದು ಅಂತ. ಫಿಲ್ ಮಾಡೋದಕ್ಕೆ ಅಂದರೆ ನಿಮ್ಮ ಎನ್ಯುಮರೇಷನ್ ಫಾರ್ಮ್ಸ್ ಏನಿದೆ BLO ತಂದು ಮನೆ ಮನೆಗೂ ಹಂಚ್ಕೊಂಡು ಹೋಗಿದ್ದಾರೆ ಅಷ್ಟೇ. ಏನು ಫಿಲ್ ಮಾಡಬೇಕು, ಏನು ಮಾಡಬೇಕು ಅಂತ ಮಾಹಿತಿ ಕೊಟ್ಟಿಲ್ಲ ಸರ್. ಅವ್ರಿಗೆ ಫಿಲ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಈ ಫಾರ್ಮಲ್ಲಿ ಲಾಸ್ಟ್ ಕಾಲಮ್ ಇರುತ್ತೆ. ಅವ್ರ ಡೇಟ್ ಆಫ್ ಬರ್ತು, ಅವ್ರದ್ದು ಆಧಾರ್ ನಂಬರು, ಫಾದರು, ಮದರು, ಎಪಿಕ್ ನಂಬರು, ಸಿಗ್ನೇಚರ್ ಹಾಕಿ ಕೊಟ್ಬಿಟ್ರೆ ಅವ್ರಿಗೆ 2002 ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದನ್ನು BLOಗಳೇ ಫಿಲಪ್ ಮಾಡ್ಕೊತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಗೊತ್ತಿರೋರು ಬರ್ಕೊಡ್ತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಏನು ಫಿಲ್ ಮಾಡಿರಲ್ಲ, ಅವಾಗ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೇನು ಗೊತ್ತಿರಲ್ಲ, ನಾನು ತೊಗೊಂಡೋಗಿ ಕೊಡ್ತೀನಿ. ಈಗ ನಂದು ಆಧಾರ್ ಕಾರ್ಡ್ ಇರುತ್ತೆ, ನನ್ನ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿರುತ್ತೆ, ನಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರುತ್ತೆ. ಅಷ್ಟು ಮಾತ್ರ ಫಿಲಪ್ ಮಾಡಿ ಸೈನ್ ಮಾಡಿ ಕೊಟ್ಟರೆ ಮಿಕ್ಕಿದ್ದು BLOಗಳು ಮಾಡ್ಕೊಡ್ತಾರೆ. ಮತ್ತು ಅದರಲ್ಲಿ ನೀವು ಏನು ಹೇಳ್ತಿದ್ರೆ ಅಪ್ಪ ಅಮ್ಮ ಮತ್ತು ಸ್ಪೌಸ್ ಮೂರು ಸಿಕ್ಕಿದ್ರೆ ಹಾಕ್ಕೊಳ್ತಾ ಇದ್ದಾರೆ, ಮ್ಯಾಂಡೇಟ್ರಿ ಇದೆ. ನಾನು ಬೇರೆ ಊರಿಂದ ಇಲ್ಲಿಗೆ ಬಂದಿದ್ದಾರೆ, ಅವರು ಇಲ್ಲಿ ಮತ್ತೆ ನೋಂದಣಿ ಮಾಡ್ಕೊಬೇಕಾದ್ರೆ ಏನು ಮಾಡಬೇಕು? ಬೇರೆ ಊರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಇಲ್ಲಿ ಬಂದು ಶಿಫ್ಟ್ ಆಗಿದ್ದಾರೆ, ಮಾಡ್ಕೋಬೋದು ಸರ್. ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂದರೆ ಅಲ್ಲೋಗಿ ಮೊದಲು ಸಬ್ಮಿಟ್ ಮಾಡಬೇಕು. ಅಲ್ಲ ಸರ್, ಅವ್ರು ಟ್ರಾನ್ಸ್ಫರ್ ಅವ್ರದ್ದು ವೋಟರ್ ID ಇದೆ, ಅಲ್ಲಿದೆ ಬೆಂಗಳೂರಲ್ಲಿದೆ. ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಫಾರ್ಮ್ ನಂಬರ್ 8 ಹಾಕೊಂಡು ಮಾಡ್ಕೋಬೇಕು. ಅಂದರೆ ಅಲ್ಲಿ ಕೊಟ್ಟು ಅವರು ಅದನ್ನು ಏನಿಲ್ಲ ಸರ್, ಆನ್ಲೈನಲ್ಲಿ ಮಾಡ್ಬೋದು. ಅವ್ರು ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ, ಆನ್ಲೈನ್ ಎಲ್ಲ ಆನ್ಲೈನಲ್ಲಿ ಮಾಡ್ಕೋಬೋದು. ಬಟ್ ಇದ್ದಾರೆ ಅಂತಂದರೆ ನಮ್ಮ ತಾಲೂಕು ಎಲ್ಲ ತಾಲೂಕಿಂದ ಪ್ರೋಗ್ರೆಸ್ಸು ಕಮ್ಮಿ ಇದೆ. ಅವರು ನಮಗೆ ಕೊಟ್ಟಿದ್ದಾರೆ, DC ಸಾಹೇಬ್ರಿಗೆ ಕೊಡ್ತಾರೆ, ಅವರು ಇಂಟರ್ ನಮಗೆ ಕೊಡ್ತಾರೆ, ನಾವು ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಎಚ್ಚರಿಕೆ ಅಷ್ಟೇ ಸರ್. ಅದರಿಂದ ರೀಸನ್ ಏನು ಮೇಡಮ್?
ನಮ್ಮ ತಾಲೂಕು ಕಡಿಮೆ ಇದೆ ಅಂದರೆ ಯಾಕೆ ಏನು ಅಲ್ಲಿ ವಿಷಯ? ಹೆಂಗಂದ್ರೆ ಅಲ್ಲಿ ಮಾಡ್ಕೊಂಬನ್ನಿ ಅನ್ನೋದು ಇಲ್ಲ ಸರ್ ಹೆಂಗಂದ್ರೆ ಹಂಗೆ ಇಲ್ಲ ಸರ್. ನಮ್ಮಲ್ಲಿ ಅರ್ಬನ್ ಪಾರ್ಟ್ಸು ಇಲ್ಲಿ ಜಾಸ್ತಿ ಇದೆ. ಈಗ ನಮ್ಮ BLOs ಒಂದು ಮನೆಗೆ 3 ಸರಿ ಹೋಗಬೇಕು ಅಂತ ಇದೆ. ಸಿಗಬೇಕಲ್ಲ ಸರ್ ಅವರಿಗೆ, ಅಷ್ಟೇ ಪ್ರಾಬ್ಲಮ್ಮು, ಬೇರೆ ಏನು ಪ್ರಾಬ್ಲಮ್ ಇನ್ನೊಂದು ಇಲ್ಲ. ಸಮಸ್ಯೆ ಏನಂತಂದರೆ ಚಿನ್ನದ ಗಣಿ ಪ್ರದೇಶದಲ್ಲಿ ಯಾರು BLOಗಳಿಗೂ ಅದು ಅವೇರ್ನೆಸ್ ಇದೆ, 2 ಸರಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಲ್ಲ. ಅವೇರ್ನೆಸ್ BLOಗೆ ನೀವು ಕೊಟ್ಟಿದ್ದೀರಾ? BLO ಬಂದು ಪಬ್ಲಿಕ್ ಅವೇರ್ನೆಸ್ ಫಿಲಪ್ ಮಾಡೋದು ಯಾರು ಮೇಡಮ್? ಫಿಲಪ್ ಮಾಡೋದು ಪಬ್ಲಿಕ್ಕು. BL ಅವ್ರು ಟ್ರೈನಿಂಗ್ ಕೊಟ್ಟರೆ ಪಬ್ಲಿಕ್ ಹೇಳಿದ್ದೀರಾ ನೀವು? ಪಬ್ಲಿಕ್ಕಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಸೆಂಟ್ರ್ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ಯಾರಿಗೆ 7 ಸೆಂಟ್ರೆಲ್ಲ ಮಾಡಿದ್ದಾರೆ. BLOಗಳು ಅವರ ಪ್ರತಿ ಮನೆಗೂ ಹೋಗಿ ಕೊಡ್ತಾರೆ ಸರ್. ಕೆಲವು ಕಡೆ ಕೌನ್ಸಿಲರ್ ಕೈಗೆ ಕೊಡ್ತಿದ್ದಾರೆ. ಎಲ್ಲ ಕೌನ್ಸಿಲರ್ ನಮಗೆಲ್ಲ ನಡೀತಾ ಇರೋದು ಈಗ. ಇಲ್ಲ ಸರ್, ಈಗ BLOಗೆ ಸಬ್ಮಿಟ್ ಮಾಡ್ಬೋದು ಸರ್. ಈ ವಿಚಾರ ಗೊತ್ತಾ ಮೇಡಮ್? ಯಾವುದು ಸರ್? ಎಲ್ಲ process ಎಲ್ಲ ಇದೆ. ಇಲ್ಲ ಸರ್, ಅದು ಗೊತ್ತಿಲ್ಲ. ಹೇಳಿ ಮೇಡಮ್, ಆ ಥರ ಸಾರ್ವಜನಿಕರು ತಿಳಿಸಿ. 2002 ಇಂದ ಅಂತೇಳಿ, ಹಿಂದಿನಿಂದ ಅಂದರೆ ಯಾವ ಡೇಟಿಂದ? ಅದೇ 2002. ಹಾಂ, ಅದನ್ನು ಸಾರ್ವಜನಿಕರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಕನ್ಫ್ಯೂಸ್ ಆಗಿ ಎಷ್ಟೋ ಫಾರ್ಮ್ಸ್ ನಾವು ನಮ್ಮ ಮನೇಲಿ ಇಟ್ಕೊಂಡಿದ್ವಿ. ಏನು ಹಿಂದಿನ ಅಂದರೆ ಅಂತ ಸರ್ ನಾವು ಇಲ್ಲ, ಈಗ ನಾನು ಹೇಳಿದ್ನಲ್ಲ, ಆಲ್ರೆಡಿ 6 ತಿಂಗಳ ಮುಂಚೆನೇ ಇದು ಮ್ಯಾಪಿಂಗ್ ಕೊಟ್ಟು ಮಾಡ್ತಾ ಇದ್ದಾರೆ ಎಲ್ಲರೂ. ರೀ ಸ್ವಾಮಿ, ಆಯಿತು. 2002 ಅಂತ ನಿಮ್ಗೆ ಎಲ್ಲಾದರೂ ಯಾರಿಗಾದ್ರೂ ಹೇಳಿದ್ದೀರಾ? ಇಲ್ಲ ಅಂತ ಅವ್ರು ಕೇಳ್ತಾರೆ ಅಷ್ಟೇ. ಯಾರಿಗಾದ್ರೂ ಹೇಳಿದ್ದೀರಾ ಸಾರ್ವಜನಿಕರಿಗೆ 2002 ಇಂದ ಕೊಡಬೇಕು ಅಂತ? 2002 ಅಂತ ಮೆನ್ಷನ್ ಮಾಡಿಬಿಟ್ಟಿದ್ರೆ ಹಾ. ಹಿಂದಿನ ಅಂದರೆ ಎಲ್ಲಿಂದ? ಸರ್ ಈಗ ಅದೇ ಈಗ ಅಷ್ಟೇ ಅಲ್ಲ ಮೇಡಮ್, ಪ್ರತಿಯೊಬ್ಬರು 25 ತಾರೀಕು ಒಳಗಡೆ 29 ಡೇಟ್ ಇದಾದ 25 ಒಳಗಡೆ ತಂದು ಇಲ್ಲ. ಇವಾಗ ನೀವು ಸಬ್ಮಿಷನ್ಗೆ ಡೆಡ್ಲೈನ್ ಯಾವಾಗ ಇದ್ದೀವಿ? ಸರ್ ನಾವು 25ಕ್ಕೆ ಅಂತ ನಾವು ನಮ್ಮ BLOs ಎಲ್ಲ ಹೇಳಿದ್ದೀವಿ. ಆದರೆ 29 ಲಾಸ್ಟ್ ಡೇಟ್ ಆದರೂ ಸಹ ಅಲ್ಲಿವರೆಗೂ ಇಟ್ಕೊಂಡ್ಬಿಟ್ರೆ ಸರ್ವರ್ ಬ್ಯುಸಿ ಇರುತ್ತೆ, ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇಡೀ ಸ್ಟೇಟ್ ಮಾಡ್ತಾ ಇರೋದ್ರಿಂದ ಫ್ರೀಸ್ ಆಗಿಬಿಟ್ರೆ ಒಂದು ವೋಟರ್ನು ಅರ್ಥ ಹೋಗ್ಬಿಟ್ರೆ ಅಪ್ಲಿಕೇಶನ್ನು ತಿರುಗಿ ನಾವು ಆಫೀಸಲ್ಲಿ ಓಡಾಡಬೇಕು. ನೀವು ಸದ್ಯಕ್ಕೆ ಫಾರಮ್ ಕೊಟ್ಟು ಸೈನ್ ಮಾಡಿ ಕೊಟ್ಬಿಟ್ರೆ ಸಾಕು ನಿಮಗೆ. ಈಗ ಸಾರ್ವಜನಿಕ ನೀವು ಹೇಳ್ತಾ ಇರೋದೇನು, ನಾವು ಫಾರಮ್ ಕೊಟ್ಟಿದ್ದೀವಿ, ನಿಮ್ಗೆ ಒಂದು ಸೈನ್ ಹಾಕ್ಬಿಟ್ಟು ನಾನು ತೊಗೊತಾ ಇದ್ದೆ ಮೇಡಮ್. ಹೌದು ಮೇಡಮ್, ಅದಕ್ಕೆ ಏನು ಗ್ಯಾರಂಟಿ ಏನು? ನೀವೇನು ಮಾಡ್ಬೇಕಂತಿದ್ದೀರಾ? ಅದನ್ನ ತೊಗೊಂಡ್ಮೇಲೆ ಏನು ಉದ್ದೇಶ? ಸಾರ್ವಜನಿಕರು ಏನಕ್ಕೋಸ್ಕರ ಕೊಡಬೇಕು ಅದನ್ನು? ಸರ್ ಏನು ಉದ್ದೇಶ ಅಂತಂದರೆ, ಹೇಳಿ. ಈಗ ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರು ಇರಬೇಕು, ಅನರ್ಹರನ್ನ ತೆಗೆದಾಕಬೇಕು. ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ. ಅವರು ಸರ್ಟಿಫೈ ಮಾಡಿಕೊಡ್ಬೇಕು, ಯಾರು ಆಬ್ಸೆಂಟು, ಯಾರು ಶಿಫ್ಟು, ಯಾರು ಡೆತ್ತು, ಡೂಪ್ಲಿಕೇಟ್ ಇರೋದನ್ನೆಲ್ಲ ನಾವು ಮಹಜರ್ ಮಾಡ್ತಾರೆ. ಆ ಥರದನ್ನ ಅವ್ರು ಸರ್ಟಿಫೈ ಮಾಡಿ ಮಾಜರ್ ಮಾಡೇ ಇಲ್ಲ. ಬೂತ್ ಕೊಟ್ಟೋದವರು ಆಫೀಸ್ಗೆ ಕರೀತಾ ಇದ್ದಾರೆ, ಇಲ್ಲಿ ಎಲೆಕ್ಷನ್ ಬೂತ್ಗೆ ಕರೀತಾ ಇದ್ದಾರೆ, ಬನ್ನಿ ಅಂತ. ನಮ್ಮಪ್ಪ ಇಲ್ಲ ಎಲ್ಲೋ ಹೋಗಿದ್ದಾರೆ ಅಂದರೆ ನೀವು ಸೈನ್ ಹಾಕ್ಕೊಡು ಅಂತ ತೊಗೊತಾರೆ. ಅದು ಹೆಂಗೆ ಮೇಡಮ್ ಆಗುತ್ತೆ? ಹೌದು ಸರ್, ಹೌದು, ಕರೆಕ್ಟ್ ನೀವು ಹೇಳೋದು. ಆ ಥರ PS ಯಾವ ನಂಬರ್ ಅಂತ ಇದ್ರೆ ಕೊಡಿ, ನಾ ಅದನ್ನು ಚೆಕ್ ಮಾಡಿ ಅದ್ರಲ್ಲಿ ಸೆರ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್. ಸರ್. ಥ್ಯಾಂಕ್ ಯು ಅಷ್ಟೇ ಸರ್. ನಾನು ಇಲ್ಲಿಯಾರು ಅಂದರೆ ನಾನು ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಕೋಲಾರು. ಇಲ್ಲಿಗೆ ವಿಧಾನಸಭಾ ಕ್ಷೇತ್ರ KGFಗೆ ERO ಆಗಿ ಅಪಾಯಿಂಟ್. ಇದು ಎಲೆಕ್ಷನ್ ಅಲ್ಲ, ಎಲೆಕ್ಟ್ರಲ್ ರಿಜಿಸ್ಟರ್ ಅಂತ, ಕನ್ನಡದಲ್ಲಿ ಮತದಾರರ ನೋಂದಣಾಧಿಕಾರಿ. ಮತದಾನ ನೋಂದಣಾಧಿಕಾರಿ. ಈಗ ತಹಸೀಲ್ದಾರ್ ಇರ್ತಾರೆ ನಮ್ಮ ಕೆಳಗಡೆ, AER ಎಲ್ಲ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದೀವಿ. ಬೂತ್ ಲೆವೆಲ್ ಇದು ಒಂದು ಇದಕ್ಕೆ ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದೀವಿ. ಎಲ್ಲ ಇದಕ್ಕೆ BLO ಸೂಪರ್ವೈಸರ್ ಇರ್ತಾರೆ. ಹೌದು, BLO ನಮ್ಮಲ್ಲಿ ಯಾಕೆ ತುಂಬ ಕಡಿಮೆ? ಬಂಗಾಳ 90% ಅಂತ ಹೇಳ್ತಾರೆ. ಇಲ್ಲ 90% ಇಲ್ಲ, 45 44 ಇರಬೇಕು ಸರ್. ನಮ್ಮಲ್ಲಿ ಎಲ್ಲ ಅರ್ಬನ್ ಪಾರ್ಟ್ಸ್ ಆಗಿರೋದ್ರಿಂದ, ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಲೆಕ್ಟ್ ಮಾಡೋದಕ್ಕೆ ಕೊಡೋದಕ್ಕೆ 2-3 ಸರಿ ನಮ್ಮ BLOs ಓಡಾಡ್ತೀವಿ ಮೇಡಮ್.